ಬಸ್ವಾ ನಿಮ್ ಆಫೀಸಲ್ಲಿ ಎಲ್ರು ಹೀಗೇನಾ? ಎಲ್ರು ಹಿಂಗಿಲ್ಲ ಕಣೆ, ವಿಷಕಂಠ ಮಾತ್ರ ಹಿಂಗೆ. ವಿಷ ಕಾರೋದು ಅವನ ಹವ್ಯಾಸ. ನಾನೇನೇ ಮಾಡಿದ್ರು ನನ್ನ ಕಾಲು ಎಳಿಯೋದು ಅವನ ಗುಣ. ವೆರಿ ಬೇಡ. ಏನೇ ಕೆಲಸ ಇದ್ರೆ ಅಡ್ಡ ಕಾಲ ಬಸ್ವಾ ರೋಜಾ ಹೂ ಗಿಡ ತುಂಬಾ ಇಷ್ಟ ಅಲ್ಲ ನಿಂಗೆ? ರೋಜಾ ಹೂ ಅಂದ್ರೆ ತರ್ತಿಲ್ಲ ಅಲ್ಲ ಕಳ್ಳ. ಪ್ಲೀಸ್ ಕಣೋ, ಹೇಗಾದ್ರೂ ಬಾರ್ಗಿನ್ ಮಾಡಿ ಕೊಡ್ಸು ಪ್ಲೀಸ್. ಇರೋ ಯಾಕೆ ಇಷ್ಟ ಅರ್ಜೆಂಟು? ಸರ್ ನೀವೇನಾ ಇದಕ್ಕೆ ಓನರ್? ಏನ್ ಸರ್ ಲಲಿತ್ ಮಹಲ್ ಓನರ್ ರೇಂಜ್ ಹೇಳ್ತಾ ಇದ್ದೀರಲ್ಲ ನೀವು? ಯಾಕೆ ಸರ್ ನಿಮ್ ಬಿಸ್ನೆಸ್ ನೀವೇ ಖಂಡ ಮಾಡ್ಕೊಂತೀರಾ? ಇದು ನಿಮ್ಗೆ ಅನ್ನ ಕೊಡಲ್ವಾ? ನಿಜವೇ. ಅಷ್ಟೇ ಸರ್. ಎಷ್ಟು? ಕೇವಲ 250 ರೂಪಾಯಿ. ಕೇವಲ? ತಗೊಳ್ಳಿ ಸರ್, ನಿಮ್ಮ ತಗೊಂಡೋಗಿ. 4 ಭಾಗ ಹೋದ್ರೆ ಬಿಟ್ಟು ಸಿಗುತ್ತೆ ಅದು. ಯಾಕೆ ಆಚೆ ಮನೆ ಕಡ್ಡಿ ತಂದು ನಮ್ಮನೆಲ್ಲ ಇಟ್ಟರೆ ಚಿಗುರ್ಕೊಳ್ಳುತ್ತೆ. ಹೋಗ್ರಿ ಹೋಗಿ ನೆಟ್ಕೋಗ್ರಿ. ನೆಟ್ಟಿ ಅದು ಚಿಗ್ರಿ ಹೂ ಆಗೋದ್ರೊಳಗೆ ಅದು ನಿಮ್ ಚೆಕ್ ಮೇಲೆ ಬಿದ್ದಿರುತ್ತೆ. ಅರ್ಥ ಆಗ್ಲಿಲ್ವಾ? ಹಂಗಂದ್ರೆ ನಿಮ್ ಲಾಸ್ಟ್ ನೈಟ್ ಕಣ್ರಿ. ಈ ಡೈಲಾಗು ದೇವರನಿಗೆ ಅರ್ಥ ಆಗ್ಲಿಲ್ವಾ? ಇಲ್ಲ ಸರ್. ಹೇಳ್ತೀನಿ ಕೇಳ್ರಿ. ಫಸ್ಟ್ ನೈಟ್ ಅಲ್ಲಿ ಹೂವಿನ ಮೇಲೆ ನಾವಿರ್ತೀವಿ, ಲಾಸ್ಟ್ ನೈಟ್ ಅಲ್ಲಿ ನಮ್ ಮೇಲೆ ಹೂವಿರುತ್ತೆ. ಬಸ್ವಾ ಈ ಫಿಲಾಸಫರ್ ಜೊತೆ ಏನೋ ಮಾತು. ನನಗೆ ಬೇಕಾಗಿರೋದು ರೋಜಾ ಹೂ ಗಿಡ. ವಿಷಯ ಗೊತ್ತಾ? ರೋಜಾ ಹೂ ಗಿಡ ನೋಡ್ತಾ ಓದ್ತಾ ಇದ್ರೆ ಅದು ಬೇಗ ತಲೆ ಹತ್ತುತ್ತಂತೆ. ಕಣೋ, ನನ್ನ ಎಕ್ಸಾಮ್ ಪಾಸ್ ಆಗ್ಬೇಕೋ ಬೇಡವಾ? ಸುಮ್ಮನಿರಮ್ಮ, ಹತ್ತುತ್ತೋ ಇಳಿಯುತ್ತೋ ದುಂದು ವೆಚ್ಚ ಮಾಡಬಾರ್ದು. ಸುಮ್ಮನೆ ಇದಕ್ಕೆ ದುಡ್ಡು. ನಿಂಗೆ ರೋಜಾ ಗಿಡ ತಾನೆ, ಎಲ್ಲಿಂದ ಆದ್ರೂ ತಗೊಂಬಂದು ಕೊಡ್ತೀನಿ ಬಿಡು. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು. ಹೋಗೋಣ. ಬಸ್ವಾ ನೀನ್ ತಂದ್ ಕೊಡೋ ಅಷ್ಟರಲ್ಲಿ ಈ ಫಿಲಾಸಫರ್ ಮಾತು ಹೇಳಿದ್ ನಿಜ ಆಗ್ಬಿಟ್ರೆ? ಏನಪ್ಪ ಆಫೀಸಿಂದ ಸ್ವಲ್ಪ ಲೇಟಾಗಿ ಬಂದಿದ್ದೀರಾ? ಅಂತೂ ಮಲ್ಗಕ್ ಮುಂಚೆ ಬಂದ್ರಲ್ಲ. ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಕಣೆ. ಯಾಕೋ ಇತ್ತೀಚೆಗೆ ಕೆಲಸ ಓವರ್ ಆಗ್ತಿದೆ. ಹೌದೌದಪ್ಪ, ನಾನು ಆಫೀಸ್ಗೆ ಕಾಲ್ ಮಾಡಿದ್ದೆ. ತಲೆ ನೋವು ಮೈ ನೋವು ಅಂತ ಬೇಗ ಹೊರಟ್ರಂತೆ. ತಲೆ ಲೈಟ್ ಆಗಿ ನೋಯ್ತಾ ಇತ್ತು. ಅದಕ್ಕೆ ಡಾಕ್ಟರ್ಗೆ ತಲೆನ ತೋರಿಸಿ ಚೆಕ್ ಮಾಡಿಸ್ಕೊಂಡು ಬರೋವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ. ಹೌದೌದು, ಲೇಟ್ ಆಗಕ್ಕೂ ಒಂದು ಕಾರಣ ಇರ್ಬೇಕಲ್ವಾ? ಏನ್ ಕಾರಣ? ಯಾಕೆ ಒಂಥರ ಕ್ರಾಸ್ ಕ್ವಶನ್ ಕೇಳೋ ಥರ ಕೇಳ್ತಾ ಇದೀಯಾ? ಅಪರಾಧಿನ ಕಟಕಟಲ್ಲಿ ನಿಲ್ಸಿ ಕೇಳೋಂಗೆ. ಲೇಟ್ ನಿಂತಾನೆ. ಬೆಳಗ್ಗೆ ದೋಬಿಗೆ ಬಟ್ಟೆ ಕೊಡಿದ್ದು ಇಷ್ಟು ಕೊಟ್ಟೆ, ಅದನ್ನು ತಗೊಂಡೋಗಿ ದೋಬಿ ಕೊಟ್ಟು ಇಸ್ತ್ರಿ ಮಾಡಪ್ಪ ಅದು ಮಾಡಪ್ಪ ಅಂತ ಹೇಳಿ ಆ ಗಾಡಿ ತಳ್ಕೊಂಡು ಆಫೀಸ್ಗೆ ಹೋಗಿ ಅಲ್ಲ ಆಫೀಸಲ್ಲಿ ಬಾಸ್ ಏನೋ ಒಂದು ಫೈಲ್ ಕೊಟ್ಟರು. ಆ ಫೈಲ್ ತಗೊಂಡೋಗಿ ಆಡಿಟ್ರ್ ಕೊಟ್ಟು ಆಡಿಟ್ ಮಾಡಿಸಿ ಅದನ್ನು ತಗೊಂಡು ಬಂದು ಕ್ಯಾಶಿಯರ್ಗೆ ಕೊಟ್ಟು ಅದು ಇನ್ನೇನು ಅದೆಲ್ಲ ಲೇಟ್ ಆಯಿತು. ಹೌದಪ್ಪ, ಸರಿ ಸರಿ. ನಾಳೆ ಆಫೀಸಿಂದ ಬರ್ತಾ ನನಗೆ 2 ಪೊರಕೆ ತಂದ್ಕೊಡಿಪ್ಪ. ನಾನು ಏನಮ್ಮ ನೀನು ಇಂಥ ಕೆಲಸ ನಂಗೆ ವಹಿಸ್ತಾ ಇದೆಯಾ? ಅದಕ್ಕೆ ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ನಮ್ಮಣ್ಣನಿಗೆ ಪೊರ್ಕೆ ತಗೊಂಬ ಅಂತ ಹೇಳ್ತೀರಾ? ಇದೆಲ್ಲ ಸರಿ ಇರಲ್ಲ ನೋಡಿ. ನಿಮ್ಮ ಅಣ್ಣನ ಬುದ್ಧಿ ನಿನಗೆ ಗೊತ್ತಿಲ್ಲ ಗಿರ್ಜಾ. ನೀನು ಸ್ವಲ್ಪ ಸುಮ್ಮನೆ ಇರೋ. ಯಾರ್ಯಾರಿಗೂ ಪೊರ್ಕೆಗಳನ್ನ ತಗೊಂಡೋಗಿ ಕೊಡೋಕ್ಕಾಗುತ್ತೆ, ನಮಗೆ ಪೊರ್ಕೆ ತಂದು ಕೊಡೋಕ್ಕಾಗಲ್ವಾ? ನಾನು ಯಾರಿಗಮ್ಮ ಪೊರಕೆ ಕೊಡಿಸಿದೆ? ಏನಪ್ಪ ನೀವು ತುಂಬಾ ಚೆನ್ನಾಗಿ ಚೌಕಾಸಿ ಮಾಡ್ತೀರಾ. ಇದು ಸ್ವಂತ ಮನೆ, ನಮಗೂ ಚೌಕಾಸಿ ಮಾಡಿ ಸ್ವಲ್ಪ ಕೊಡ್ಸಿ. ಗೊತ್ತಾಯ್ತು. ಶ್ರೀಯುತ ವಿಷಕಂಠರವರು ಬಂದು ತಮ್ಮ ಅಮೃತ ಹಸ್ತನ ಇಲ್ಲಿ ಆಡಿಸಿ ಹೋಗಿದ್ದಾರೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ ರೀ. ನಾಳೆ ಆಫೀಸಿಂದ ಬರ್ತಾ ನಾನು ಹೇಳಿದ್ದನ್ನ ನೀವು ತರಲೇಬೇಕು. ಆಯ್ತು, ನಾಳೆ ಅಲ್ವಾ ಒಂದು ವ್ಯವಸ್ಥೆ ಮಾಡೋಣ. ಯಾವುದಕ್ಕೂ ನಾಳೆ ನನಗೆ ಬೇಗ ಹೇಳಬೇಕು, ಆಫೀಸಲ್ಲಿ ತುಂಬ ಕೆಲಸ ಇದೆ. ನಾಳೆ ಮಾಲಿನಿಗೆ ರೋಜಾ ಹೂವಿನ ಗಿಡ ಬೇರೆ ತಗೊಂಡು ಕೊಡಬೇಕು. ಬೇಗ ಹೇಳಬೇಕು. ಹಂಗಾರೆ ನಾವು ಎಲ್ರಮ್ ಸೆಟ್ ಮಾಡಿ ಇಡೋಣ. ಅದೆಲ್ಲ ಬಿಟ್ಕೊತೀರಾ? ಅದು ಪಡ್ಕೊಳ್ಳಿ, ನೋಡೋಣ. ನನಗೇನಪ್ಪ ಗೊತ್ತು, ಇದಕ್ಕೆ ಮಿಸ್ ಮಾಡ್ಬಿಟ್ಟು ಕೇಳಿಲ್ಲ. ಮೊಬೈಲ್ ಯಾಕೆ ಎಲ್ರ ಮಾಡಿಲ್ಲ? ಅಯ್ಯೋ, ನನ್ನ ಮಾತು ನೀವೇ ಕೇಳಲ್ಲ, ಇನ್ನು ಈ ಮೊಬೈಲ್ ಕೇಳುತ್ತಾ? ದೇವ್ರೆ, ಸಿಕ್ಕಾಪಟ್ಟೆ ಕೆಲಸ ಇತ್ತು ಕಣೆ. ಅಯ್ಯೋ, ಪರ್ಚೇಸಿಂಗ್ ಬೇರೆ ಇದೆ. ರೋಸ್ ಏನಾಯ್ತಪ್ಪ? ವೈಬ್ರೇಷನ್ ಎತ್ತಿ ಒತ್ತಿ ಮಾತಾಡ್ತಿದ್ದೀನಿ.
ಹಲೋ ಬಾಲು ಎಲ್ಲಿದ್ಯಾ? ಇನ್ನು ಇಡ್ಲಿ ಫ್ಯಾಕ್ಟ್ರಿ ಬಂದಿಲ್ಲ. ಇಲ್ಲಿ ಜನ ಕಿಕ್ಕಿರ್ದು ಕುಕ್ಕುರ್ಸಿ ಕಿರಿಕಿರಿ ಮಾಡ್ತಾ ಕ್ಯಾಕರ್ಸ್ ಸುಗಿತಾ ಇದಾರೆ. ಲೋ ನನ್ಗೆ ಇವತ್ತು ಇಡ್ಲಿ ಫ್ಯಾಕ್ಟ್ರಿಗೆ ಬರೋಕ್ಕಾಗಲ್ಲ. ನೀನೇ ಮನೆಗೆ ಬಂದು ಗಾಡಿ ತಗೊಂಡು ಹೋಗು. ಗೊತ್ತಲ್ಲ, ಚಟ್ನಿ ಶಾರ್ಟೇಜ್ ಆದ್ರೆ ಜುಳು, ಇಡ್ಲಿ ಶಾರ್ಟೇಜ್ ಆದ್ರೆ ಸಿಂಗಲ್ ಇಡ್ಲಿ. ಬಾಲು, ಜನ ನಿನ್ನ ನೋಡೋಕೆ ಅಂತಾನೆ ಬರ್ತಾರೆ, ನೀನ್ ಮಾಡಿರೋ ಇಡ್ಲಿ ತಿನ್ಬೇಕು ಅಂತಾನೆ ಬರ್ತಾರೆ. ನೀನೇ ಬರ್ಲಿಲ್ಲ ಅಂದ್ರೆ ಹೇಗೆ? ಈ ನಡುವೆ ನಿನ್ಗೆ ವ್ಯಾಪಾರದಲ್ಲಿ ಇಂಟ್ರೆಸ್ಟೇ ಇಲ್ಲ. ಸರಿ ಬಿಡು, ಈ ತರನೇ ಮಾಡಿದ್ರೆ ಈ ಬಾಲಾಸ್ ಇಡ್ಲಿ ಫ್ಯಾಕ್ಟ್ರಿ ನಾವು ಕ್ಲೋಸ್ ಮಾಡಿ ಕೂಲೂಸ್ ಇಡ್ಲಿ ಫ್ಯಾಕ್ಟ್ರಿ ಅಂತ ಮಾಡ್ಬೇಕಾಗುತ್ತೆ. ನಿನ್ನಲ್ಲಿ ಮಾತಾಡುವಷ್ಟು ಟೈಮ್ ಇಲ್ಲ ಕಣೋ. ನಂಗೆ ಅರ್ಜೆಂಟಾಗಿ ಹೋಗ್ಬೇಕು, ನಾನು ಸ್ನಾನ ಮಾಡಬೇಕು. ಬಾತ್ರೂಮಿಂದ ಮಾತಾಡ್ತಿದ್ಯಾ? ಅಯ್ಯೋ, ಮೊಬೈಲ್ ಕಮೋಡ್ ಒಳಗೆ ಹೋಗ್ಬಿಟ್ಟು ಫೋನ್ ಇಡು. ಗ್ರಾಹಕ ಮಹಾಶಯರೇ, ಇವತ್ತು ಇಡ್ಲಿ ಫ್ಯಾಕ್ಟ್ರಿ ತಡವಾಗುತ್ತೆ. ನಾನೇ ಹೋಗಿ ಗಾಡಿ ತಳ್ಕೊಂಡ್ಬರ್ತೀನಿ, ಸಹಕರಿಸಿ. ಏಟಾಗಿ ಕೊಡ್ತೀರಾ? ನೀವು ಇಡ್ಲಿ ಕೊಡೋ ಹೊತ್ತಿಗೆ ಇರೋ ಒಂದು ಹೊಟ್ಟೆ ಗುಳಗೊಂಡೋಗುತ್ತೆ. ಬಿಸಿ ಬಿಸಿ ಇಡ್ಲಿ ಒಳ್ಳೆ ಚಟ್ನಿ ಬೇಕು ಅಂದ್ರೆ ತಡ್ಕೊಂಡಿರ್ಬೇಕು. ಹೊಡ್ಕೋಬಾರ್ದು, ತಡ್ಕೋಬೇಕು. ಬೇಯ್ಬೇಕೋ ಬೇಡವೋ ಇಡ್ಲಿ, ರುಬ್ಬೇಕೋ ಬೇಡವೋ ಚಟ್ನಿ, ತೊಳ್ಕೊಂಬರ್ಬೇಕೋ ಬೇಡವೋ ಗಾಡಿ. ಯಾಕೆ ಬಾವ ಏನೋ ಯೋಚನೆ ಮಾಡ್ತಾರ ತರ ಇದೆ? ಮನೆಗೆ ಮತ್ತು ಗೋದಾಮಿಗೆ ಯಾವ ಶೀಟ್ ಹಾಕೋಣ ಎಂದು ಯೋಚಿಸ್ತಿದ್ದೀನಿ. ಲೇ ರೋಜಾ ಕಣಲೇ, ರೋಜಾ. ಯಾವ ಹುಡುಗಿ ಹೆಸರು? ರೋಜಾ ಗಿಡ ಎಲ್ಲಿ ಸಿಗುತ್ತೆ? ಹುಡುಗನ್ ಕೊಡಕ ಇಲ್ಲ ಹುಡುಗಿ ಕೊಡಕ? ಗಿಡದಲ್ಲಿ ಲಿಂಗ ಭೇದ ಇದೆಯೇನೋ ಮಂಕದಿನ್ನೆ? ಯಾಕಿಲ್ಲ ಬಾವ, ಹುಡುಗ ರೆಡ್ ರೋಸು, ಹುಡುಗಿ ಎಲ್ಲೋ ರೋಸು. ರೋಜಾ ಗಿಡ ಎಲ್ಲಿ ಸಿಗುತ್ತೆ ಅದನ್ನ ಬಗಳು. ಲಾಲ್ ಬಾಗಲ್ ಸಿಗುತ್ತೆ ನೋಡಿ. ಲಾಲ್ಬಾಗ್ ಸಿಕ್ಕಾಪಟ್ಟೆ ದೂರ ಆಯ್ತು. ನಾನು ಹೋಗುವಾಗ ನಂಗೆ ಆನ್ ದಿ ವೇ ಸಿಗ್ಬೇಕು. ಎಲ್ಲಿ ಸಿಗುತ್ತೆ? ಬಾಬಾ, ನೀವು ಹೋಗ್ತಾ ರೋಡ್ ಸೈಡಲ್ಲೇ ಇಟ್ಟಿರ್ತಾರೆ, ತಗೊಂಡು ಹೋಗಿ. ಹಂಗಂತೀಯ? ಏನಪ್ಪ ಪೂಜೆ ಆಯ್ತು, ಮಂಗಳಾರತಿಗೆ ಪ್ರಸಾದಕ್ಕೆ ಬರ್ತೀರಾ? ಲೇಟ್ ಆಯ್ತು, ನಾನು ಹೋಗ್ತೀನಿ. ಇವತ್ತು ಅರ್ಜೆಂಟಾ? ನೋಡು, ನಿನ್ನ ಪೂಜೆಯಿಂದ ಲೇಟ್ ಆಗಿದೆ. ಬಾಸ್ ಕೈಯಲ್ಲಿ ಮುಗಿಸ್ಕೊಂಡಿದ್ದೀನಿ. ಬಿಟ್ಟು ಓಟಿ ಬೇರೆ ಮಾಡಿದ್ದೀನಿ. ಇವತ್ತು ಅದೇ ಮಾಡ್ಬೇಕಾ ನಾನು? ಒಂದ್ 5 ನಿಮಿಷ ಬಂದು ಕುಕ್ರು ಬಡೀರಿ. ಒಂದು ನಿಮಿಷ ಇಟ್ಕೊ. ಸುಮ್ಮನೆ ಇಡ್ತೀಯ ಮಾತಾಯಿ? ನನಗೆ ಕೆಲಸನೇ ಮುಖ್ಯ. ಕಾಯಕವೇ ಕೈಸಾಲ. ಏನದು? ಕೈಲಾಸ. ಅದೇ ಇವನು ಹೇಳಿದ್ನಲ್ಲ, ವರ್ಕ್ ಇಸ್ ವರ್ಷಿಪ್. ನಂಗೆ ಕೆಲಸ ಮುಖ್ಯ. ಅಕ್ಕ, ನನ್ಗೆ ಯಾಕೋ ಬಾವನ ಮೇಲೆ ಡೌಟು. ಹೂವಕ್ಕ, ಬಾವ ರೋಜಾ ಒಂದ್ ಗಿಡ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರು. ನನ್ಗೆ ಯಾಕೋ ನಿಮ್ ಭಾವದ ಮೇಲೆ ಡೌಟ್ ಬರ್ತಾ ಇದೆ. ಹೂವಕ್ಕ, ಯಾವ್ದೋ ಹುಡುಗಿಗೆ ರೋಜ್ ಕೊಡಕ್ಕೆ ಸ್ಕೀಮ್ ಹಾಕೊಂಡಿರ್ಬೇಕು. ಹೌದಾ? ಮತ್ತೆ ನನ್ ಗತಿ? ಇಲ್ಲಿ ಬರ್ತಾ ಇದೆಯಲ್ಲ ಹೊಗೆ, ಅದೇ ಗತಿ. ಅಯ್ಯೋ ದೇವ್ರ, ಎಲ್ಲಪ್ಪ ಹುಡ್ಕೋದು ಈ ರೋಜಾ ಗಿಡನ? ನೀವು ಊರು ಹುಡ್ಕೋದು ಒಂದು ಗಿಡ ಸಿಗಲ್ವಲ್ಲಪ್ಪ. ಅವ್ನು ಬರೀ 250 ರೂಪಾಯಿ ಅಂದ. ಹೂವ ರೋಜಾ ಹೂವ ಹುಡುಕುವ ಗಿಡ ಕಾಲಿಗೆ ತೊಡರಿದೆ. ಏನಮ್ಮ ಗಿಡ ಬಂದ್ ಬಾಯಿಗೆ ಬಿತ್ತ? ಅಬೇಸ್. ಅಯ್ಯೋ, ನೀನ್ ಯಾಕೋ ಬಂದೆ? ಸರಿಯೂ ಬಸವ, ನೀನು ಮಾಡ್ತಾ ಇರೋದು ಕೆಟ್ಟ ಕೆಲಸ. ಈ ತರ ಕಳ್ಳತನ ಎಲ್ಲ ಮಾಡೋದ್ರಿಂದ ಮುಂದೆ ನಿನಗೆ ಕಷ್ಟ ಖಂಡಿತ ಬುದ್ಧಿ ಬರುತ್ತೆ. ಅಯ್ಯೋ, ಬುತ್ತಿನೋ ಕತ್ತಿನೋ ಇನ್ನೊಂದು ಸುಡುಗಾಡು ಮಣ್ಣು ಮಸಿಯು. ನೋಡು, ಇಷ್ಟೊಂದು ಗಿಡಗಳಿದೆ. ಒಂದು ಗಿಡ ಕದ್ರೆ ಏನು ಹೋಗುತ್ತೆ? ಗಂಟು ಹೋಗುತ್ತಾ? ಸಮುದ್ರದಿಂದ ಒಂದು ಬಾಕ್ಸ್ ನೀರು ಹಿಂಗೆ ಎತ್ತಿದ್ರೆ ಸಮುದ್ರ ಅಳುತ್ತಾ? ಅಯ್ಯೋ, ನನ್ನ ಒಂದು ಬಾಕ್ಸ್ ನೀರು ಹೋಯ್ತು ಅಂತ. ನಿನಗೇನು ಆಗಲ್ಲಪ್ಪ, ಆದ್ರೆ ನೋಡ್ದವ್ರಿಗೆ ಎಲ್ಲ ಗೊತ್ತಾಗೋಗುತ್ತಲ್ಲ. ಅಯ್ಯೋ, ನೋಡ್ದವ್ರು ನೋಡ್ತಾ ಇದ್ದಾರಂತ ನಾನು ನೋಡ್ತಾ ಇಲ್ವಲ್ವ? ಓ, ನಮ್ಮ ಮಾಲಿನಿಗೆ ಗಿಡ ಬೇಕು ಕಣೋ ಅರ್ಜೆಂಟ್ ಆಗಿ. ಬಸವ ನೋಡ, ನೀನ್ ಈ ಮಾಡ್ತಿರೋ ಕೆಟ್ಟ ಕೆಲಸದಿಂದ ಎಲ್ಲರಿಗೂ ಕೆಟ್ಟದಾಗುತ್ತೋ. ಬಸವ, ಒಂದು ವಿಷಯ ತಿಳ್ಕೊಂಬಿಡು, ಕಳ್ಳತನ ಮಾಡೋದು ತುಂಬಾ ಕೆಟ್ಟದು. ಅಡಿಕೆ ಕದ್ರು ಕಳ್ಳನೇ, ಆನೆ ಕದ್ರು ಕಳ್ಳನೇ ಕಣ. ಅಂತಂದೆ, ನಾನಿಲ್ಲ ಅಡಿಕೆನೂ ಕಳ್ತನ ಮಾಡ್ತಾ ಇಲ್ಲ, ಆನೇನೂ ಕದೀತಾ ಇಲ್ಲ. ನನ್ಗೆ ಬೇಕಾಗಿರೋದು ಗುಲಾಬಿ ಗಿಡ. ನೋಡು, ನಾನು ಇದನ್ನು ಕದ್ದು ನನ್ನ ಮನೇಲಿ ಹೋಗಿ ನೆಡ್ತಾ ಇಲ್ಲ. ಇದರಿಂದ ಎಷ್ಟು ಹೆಲ್ಪ್ ಆಗ್ತದೆ ಗೊತ್ತಾ? ಮಾಲಿನಿ ಪಾಪ ಎಕ್ಸಾಮ್ಗೆ ಓದ್ತಾ ಇದ್ದಾಳೆ ಕಣೋ. ಗಿಡದ ಪಾಟ್ನ ಅವಳ ಮುಂದೆ ಇಟ್ಟರೆ ಆ ಹೂವನ್ನು ಅವಳು ನೋಡ್ತಾಳೆ. ನೋಡಿದ್ರೆ ಅವಳಿಗೆ ಓದೋಕ್ಕೆ ಮೂಡ್ ಬರುತ್ತೆ. ಮೂಡ್ ಬಂದ್ರೆ ಏನು ಮಾಡ್ತಾಳೆ? ಚೆನ್ನಾಗಿ ಓದ್ತಾಳೆ. ಚೆನ್ನಾಗಿ ಓದಿದ್ರೆ ಏನಾಗುತ್ತೆ? ಚೆನ್ನಾಗಿ ಎಕ್ಸಾಮ್ ಬರೀತಾಳೆ. ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ಏನಾಗುತ್ತೆ? ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೆ ರಿಸಲ್ಟ್ ಬಂದರೆ ಏನಾಗುತ್ತೆ? ಅಯ್ಯೋ, ಒಳ್ಳೆ ಕೆಲಸ ಸಿಗುತ್ತೆ ಕಣೋ, ಬಿಡು. ಬಸವ, ನಾನು ನೀನು ಮಾಡ್ತಾ ಇರೋದು ಕೆಟ್ಟ ಕೆಲಸ ಮಾಡಬೇಡ ಅಂತ ಸಾವಧಾನ ಮಾಡೋದಕ್ಕೆ ಬಂದೆ. ಇಷ್ಟ್ರ ಮೇಲೆ ನಿನ್ನಿಷ್ಟ. ಮುಂದೆ ನಿನಗೆ ಕಾದಿದೆ ಕಷ್ಟ. ಜೈ ಶ್ರೀರಾಮ್.
ಆಯ್ತಾಯ್ತು ಹೋಗು ಹೋಗು. ಇತ್ತೀಚೆಗೆ ಬರೀ ನಿಂದ ಇದೇ ಆಯ್ತು ಬುದ್ಧಿ ಮಾತು ಮಾತ್ರ, ಒಂದು ಹೆಲ್ಪ್ ನಿಮ್ದು ಆಗ್ತಾ ಇಲ್ಲ. ಹೂನು ಬಿಡೋದಿಲ್ವಲ್ಲ ಸದ್ಯ ನನ್ನ ಮಗಳು ನೋಡ್ಲಿಲ್ವಲ್ಲ. ಅಯ್ಯೋ ದೇವರು ಉಗುರೇ ಕಿತ್ಕೊಂಡು ಬಂದಿದ್ದಲ್ಲಪ್ಪ. ಯಾವ ನಾಲ್ಕಿನಲ್ಲಿ ಹೇಳಿದ್ಯಪ್ಪ ನಿಂಗೆ ಕಷ್ಟ ಕಾದಿದೆ ಅಂತ. ನೋಡಿಲಿ ಪಾಪ ಮಾಲಿನಿ ಬೇರೆ ಕಾಯ್ತಾ ಇದ್ದಾಳೆ ಅನ್ಸುತ್ತೆ. ಮಾಲಿನಿ ಹುಡುಗಿ ಬೇಗ ಬಾ ಅಮ್ಮ. ಮತ್ತೆ ಹಾ ತಗೊಮ್ಮ ಹೂವಿನ ಕುಂಡ. ವಾವ್, ರೋಜಾ ಹೂ ಗಿಡ. ಥ್ಯಾಂಕ್ ಯು ಸೋ ಮಚ್ ಬಸವ. ಗಿಡ ನೋಡ್ಕೊಂಡು ಹೋಗಿದ್ರೆ ಓದಿ ಬೇಗ ತಲೆ ಹತ್ತುತ್ತಂತೆ. ನೈಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಕಣೋ. ಹತ್ತತ್ತೆ ಅದೇನು ಹತ್ತತ್ತೋ ಅದೇನು ನೋಡು ಇಲ್ಲಿ ಇಳಿತಾ ಇದೆ ನೋಡು. ಏನು ಇದು ಸಾಸ್ನ ಕಾಲು ಹಾಕೊಂಡ್ಬಿಟ್ಟಿದ್ಯಾ? ಸಾಸ ನೀನ್ ಪಾಸ್ ಆಗ್ಬೇಕು ಅಂತ ಮಾಡಿರೋ ಕುಸ್ತಿ ಕಣೆ ಅದು. ರಕ್ತನ? ಒಂದ್ ನಿಮಿಷ ಇರು. ಬಂದೆ ಬೇಗ ಬಾ. ಸುಂದರವಾದ ಹುಡುಗಿಯಿಂದ ಹೋದ್ರೆ ಪೆಟ್ಟು ಬೀಳುತ್ತೆ ಅಂತ ಕೇಳಿದ್ನಪ್ಪ. ಸುಂದರವಾದ ಹೂವಿನಿಂದ ಹೋದ್ರೂ ಪೆಟ್ಟು ಬೀಳುತ್ತೆ ಅಂತ ನಂಗೆ ಇವತ್ತು ಗೊತ್ತಾಯ್ತು. ಬಸವ ಕಾಲ್ ಕೊಡು. ಏನ್ ಮಾಡ್ತೇನೆ ಆಪರೇಷನ್ ಕೊಡಪ್ಪ. ತಗೊಳ್ಳಮ್ಮ. ಇದೆಲ್ಲ ಹೇಗಾಯ್ತು? ಅಯ್ಯೋ ಏನು ಅಂತ ಹೇಳಮ್ಮ, ಈ ಹೂವಿನ ಕುಂಡು ಎತ್ಕೊಂಡು ಬರು. ಬೇಡ ಅದನ್ನೆಲ್ಲ ಹೇಳ್ಬಾರ್ದು. ಅಯ್ಯೋ ಅದನ್ನೆಲ್ಲ ನೀನು ಕೇಳಬಾರ್ದು ಕಣೆ. ನಾವು ಹುಡುಗರು ಎಲ್ಲೆಲ್ಲೋ ಏನೇನೋ ಕೆಲ್ಸಕ್ಕೆ ಹೋಗ್ತೀವಪ್ಪ. ಇಂಥ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತವೆ. ಮಾಲಿನಿ ಅದೆಲ್ಲ ಬಿಟ್ಬಿಡಮ್ಮ. ತಗೋ, ನೀನು ಹೂವಿನ ಗಿಡ ಬೇಕು ಅಂತ ಕೇಳಿದ್ಯಲ್ಲ, ತಗೊಂಬಂದು ಕೊಟ್ಟಿದ್ದೀನಿ. ಅದ್ರ ಜೊತೆ ಕುಂಡ ಇದೆ, ಕುಂಡದ ಜೊತೆ ಒಂದು ಹೂವು ಫ್ರೀ ಆಗಿದೆ. ಅದೇನು ಆ ಹೂವು ನೋಡ್ಕೊಂಡು ಮೂರು ಬರೆಸ್ಕೊಂತೀಯೋ ಅದೇನು ಓದ್ತೀಯೋ ದೇವ್ರಿಗೆ ಗೊತ್ತು. ಒಟ್ಟಿನಲ್ಲಿ ನೀನು ಪಾಸ್ ಆಗ್ಬೇಕಷ್ಟೇ. ಓದ್ತೀನಿ ಬಸವ, ನೋಡೋಣ. ಬಸವ, ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ರೆ ಸಾಕು. ನನಗಿನ್ನೇನು ಬೇಡ. ನಾನು ಪಾಸಾಗಿ ಕೆಲ್ಸಕ್ಕೆ ಸೇರಿಕೊಂಡ್ರೆ ನಮ್ಮಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದು. ಆಮೇಲೆ ನನ್ನ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡುತ್ತೆ ನೀನು ತಂದಿರೋ ರೋಜಾ ಹೂ ಗಿಡದಿಂದ. ಹುಚ್ಚು ಹುಡುಗಿ ಕಣೆ ನೀನು. ಒಂದು ಹೂವಿನ ಗಿಡ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ತರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನೇ ಆಗಲಿ ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ಪಡಿಬೇಕು, ಒಳ್ಳೆ ಕೆಲಸ ನಿಂಗೆ ಸಿಗಬೇಕು. ಒಟ್ಟಿನಲ್ಲಿ ನಿನ್ನ ಅಮ್ಮನ್ನ ನೀನು ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಆಲ್ ದಿ ಬೆಸ್ಟ್. ಅಯ್ಯಪ್ಪ ದೇವ್ರೆ. ಓ ಅಮ್ಮ, ಓ ಅಪ್ಪ. ಬಸವ, ನೀನು ಎಷ್ಟು ಒಳ್ಳೆಯವನು. ನೀನು ಬರೀ ಬಸವ ಅಲ್ಲ, ಬಲೆ ಬಸವ. ಗುಡ್ ಮಾರ್ನಿಂಗ್ ಸರ್. ಅಲ್ಲಿ ನೋಡಿ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಬಸವ ಲೇಟಾಗಿ ಬರೋದು ಕಂಡು ಈ ನಾಗರಾಜ ಲೇಟಾಗಿ ಬರ್ತಾ. ಯಾಕೆ ಲೇಟು? ಸರ್ ಲೇಟ್ ಆಗೋಯ್ತು. ಯಾರು ಕೇಳಿದ್ರು ಅದನ್ನ ಹೇಳಿದ್ರೆ ಯಾಕೆ ಲೇಟ್ ಆಗೋಯ್ತು ಅಂತ. ಯಾಕೆ ಲೇಟ್ ಅಂತ ಕರೆಕ್ಟಾಗಿ ಹೇಳಿ. ಸರ್ ನಾನು ಬರೋ ದಾರಿಯಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸರ್. ಅಲ್ಲೇನು ಗಾರೆ ಕೆಲಸ ಮಾಡಕ್ ಹೋಗಿದ್ರಾ? ಹೇಳ್ರಿ ಸರ್, ಕಾರಲ್ಲಿ ಬರೋರಿಗೆ ನಮ್ಮ ಕಷ್ಟ ಹೇಗೆ ಸರ್ ಗೊತ್ತಾಗುತ್ತೆ? ಟ್ರಾಫಿಕ್ ಜಾಮ್ ಸರ್. ಸರ್ ಕಾರಲ್ಲಿ ಬರೋದಿರ್ಲಿ ಸರ್, ಯಾವಾಗ ಅದ್ರೊಳಗೆ ಕೈ ಅಡ್ಡ ಹಾಕಿ ಟ್ರಾಫಿಕ್ ನಿಲ್ಲಿಸ್ಬಿಡ್ತಾರೆ. ಲೇಟ್ ಆಯ್ತು. ಅಷ್ಟೇನಾ ರೀಸನ್? ಓಕೆ, ಬಂದಿದ್ದಕ್ಕೆ ಏನು ಗೊತ್ತಾ ಪನಿಷ್ಮೆಂಟ್? ಏನಿಲ್ಲ, ಸೀದಾ ಗೋಡೌನ್ಗೆ ಹೋಗಿ ಸೀಡ್ ಲುಂಗಿ ಬಾಕ್ಸ್ಗಳನ್ನೆಲ್ಲ ಓಪನ್ ಮಾಡಿ ಅದರಲ್ಲಿರೋ ಲುಂಗಿಗಳನ್ನೆಲ್ಲ ಆಚೆ ತೆಗೆದು ತಿರ್ಗಾ ಮಡ್ಚಿಟ್ಟು ಕವರ್ಗೆ ಹಾಕಿ ಸೀಲ್ ಮಾಡಿ ಬಾಕ್ಸ್ಗಳನ್ನೆಲ್ಲ ನೆಟ್ಟಿಗೆ ಜೋಡಿಸಿ. ದಟ್ ಇಸ್ ಆಲ್. ಗೆಟ್ ಔಟ್. ಏನಿನ್ನು ಬಸ್ಸು ಬರಲಿಲ್ಲ? ತಡ್ಕೊಳ್ಳಿ ಸರ್. ನೀನ್ ಇವತ್ತು ನಿಮ್ಮ ಯಜಮಾನ್ರಿಗಿಂತ ಬೇಗ ಬಂದಿದ್ದೆಲ್ಲ ಹೇಗೆ? ವಿಶಾಲಾಕ್ಷಿ, ಇವತ್ತು ಅವ್ರ ಎದ್ದಿದ್ದೆ ಲೇಟು. ನಾನು ಬ್ಯಾಂಕ್ ಕೆಲಸ ಇದೆ, ನೀನು ಹೋಗು ಅಂತ ನಾನು ಬಂದೆ. ಒಳ್ಳೇದಾಯ್ತು ನೀನ್ ಬೇಗ ಬಂದಿದ್ದು. ಇಲ್ಲ ಅಂದ್ರೆ ನೀನು ನಿಮ್ಮ ಯಜಮಾನ್ರ ತರ ಸೀಲ್ ಆಗಿರೋ ಬಾಕ್ಸ್ ನ ತೆಗೆದು ಅದ್ರೊಳಗಿರೋ ಲುಂಗಿ ಹೊರಗೆ ತೆಗೆದು ವಾಪಸ್ ಮಡ್ಚಿ ಅದ್ರೊಳಗೆ ಹಾಕಿ ಮತ್ತೆ ಸೀಲ್ ಮಾಡ್ಬೇಕಾ
ಆಗ್ತಿತ್ತು. ಮಾರ್ನಿಂಗ್ ಸರ್. ಬಂತು ಇನ್ನೊಂದು ಪ್ರಾಣಿ ಉಗಿಸ್ಕೊಳ್ಳೋಕೆ. ಯಾಕೆ ಲೇಟ್? ಲೇಟ್ ಆಯ್ತಲ್ಲ ಯಾಕೆ ಲೇಟು? ಅದೇ ಸರ್ ಲೇಟ್ ಆಗುತ್ತಲ್ಲ ಯಾವತ್ತಾದ್ರೂ ನೆಟ್ಟಿಗೆ ಆಫೀಸ್ ಕರೆಕ್ಟಾಗಿ ಬಂದಿದ್ದೀರಿ ಟೈಮ್? ಸರ್ ನೆಟ್ಟಾಗಿ ಬಂದಿದ್ದೀನಿ ಸರ್. ಯಾಕೆಂದ್ರೆ ಅದಲ್ಲ, ಕರೆಕ್ಟ್ ಟೈಮ್ ಬಂದಿದ್ದೀರಾ ಅಂತ ಕೇಳ್ತಾ ಇರೋದು. ನಾಳೆಯಿಂದ ಟೈಮ್ 11 ಇವ್ರಿಗೆ ಏನು ಸರ್ ಪನಿಷ್ಮೆಂಟ್? ಪನಿಷ್ಮೆಂಟ್ ಸೇಮ್ ಓಲ್ಡ್ ಪನಿಷ್ಮೆಂಟ್. ನಾವು ಸೀಲ್ ಮಾಡ್ತಾನೆ ಬಾಕ್ಸ್ಗಳನ್ನ, ಅದನ್ನ ಮತ್ತೆ ಓಪನ್ ಮಾಡಿ ಲುಂಗಿಗಳನ್ನೆಲ್ಲ ಆಚೆ ಇಟ್ಟು ಕವರ್ಗೆ ಹಾಕಿ ಸೀಲ್ ಮಾಡಿ ಬಾಕ್ಸ್ಗಳನ್ನ ನೆಟ್ಟು ಜೋಡಿಸ್ಬೇಕು. ಓ ಸರ್, ಬೇರೆ ತರ ಪನಿಷ್ಮೆಂಟ್ ಕೊಡಿ. ಯಾ ಬೇರೆ ತರ. ಸರ್ ಏನೇ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ಇಲ್ಲ ಸರ್ ಇಟ್ಕೊಳ್ಳಿ. ಅಲ್ಲಿ ನೋಡಿ ಸರ್ ಬೆರಳು ನೋಡಿ ಸರ್. ಸಾರ್ ಬೆರಳು ಬಿಡಿ, ಬೆರಳು ಜಜ್ಜೋಗಿದೆ ಸರ್. ಉಗುರು ಕಿತ್ಕೊಂಡು ಬಂದಿದೆ ಸರ್. ನೋಡ್ಬೇಕಿತ್ತು ಸರ್, ರೋಡ್ ಫುಲ್ ಗ್ರೀನ್ 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 ಗ್ರೀನ್. ಏನ್ ಮಾಡ್ತೀರಾ? ಇದು ಅಲ್ಲ ರಕ್ತ ಫುಲ್ ರೆಡ್ 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 ಕೆಂಪ್ ಕೆಂಪ್ ಕೆಂಪ್. ಕಾಲ್ ಕತ್ತರಿಸೋದ್ರು ಆಫೀಸ್ಗೆ ಟೈಮ್ ಬರಬೇಕು. ಇಂಥ ಎಕ್ಸ್ಪ್ಲನೇಷನ್ಗೆ ಐ ಡೋಂಟ್ ಅಗ್ರಿ. ಸುಮ್ಮನೆ ಯಾವುದೋ ಬಟ್ಟೆ ಸುತ್ಕೊಂಡ್ ಬಂದ್ಬಿಟ್ಟು ಏಟ್ ಆಗಿದೆ ಅಂದ್ರೆ ನಂಬೋಷ್ಟು ಮುಟ್ಟಾಳ ನಾನಲ್ಲ. ಪನಿಷ್ಮೆಂಟ್ ಈಸ್ ಇವತ್ತಿಂದ ಕಾಫಿ ಟೀ ಸ್ಟಾಫ್ ನೀವೇ ಸಪ್ಲೈ ಮಾಡ್ಬೇಕು. ಕಾಫಿನ ಟೀನಾ? ವಿಷಯ ರಸ್ತೀನಿ ಜಾಸ್ತಿ ಮಾತಾಡ್ಬೇಡಮ್ಮ, ಆಮೇಲೆ ಬಾಸ್ ಹಾಕ್ಬಿಟ್ಟು ನೀವಲ್ಲಿ ಸ್ಟವ್ ಹಿಡಿಸ್ಬಿಟ್ಟು ಅಲ್ಲೇ ನಿಮಗೆ ಟೀ ಮಾಡಿಸ್ತೀನಿ. ಮಕ್ಕಳ ಕಡೆ ಹೊಡೆಸ್ತೀನಿ. ತಗೊಂಡೋಗಿ ನಿನ್ನ ಗಂಡನ ಕೊಡು, ಗೋಡನಲ್ಲಿ ಏನೋ ಮಾಡ್ತಿದ್ದಾನೆ. ಬಸ್ಸು, ನೀವು ಈ ಕೆಲಸ ಮಾಡೋದು ನೋಡ್ತಿದ್ರೆ ನನ್ನ ಸ್ಟಮಕ್ ಅಲ್ಲಿ ಬರ್ನ್ ಆಗುತ್ತೆ. ಮಾತ್ರ ನಂಗೆ ಸರಿ ಹೋಗುತ್ತೆ. ಸುಮ್ಮನಿರಮ್ಮ, ಗಾಯ ಆಗಿ ಸಾಯ್ತಾ ಇದ್ದೀನಿ. ಅದ್ರ ಮೇಲೆ ಉಪ್ಪು ಸುರಿತಾ ಇದ್ದಾಳೆ ಅವನು. ಯಾವ ಆಫೀಸಲ್ಲಾದ್ರೂ ಒಬ್ಬ ಸೀನಿಯರ್ ಕ್ಲರ್ಕ್ ಈ ಥರ ಟೀ ಸಪ್ಲೈ ಮಾಡ್ತಾನ? ಉರಿಯುತ್ತೆ ನಮ್ಗೆ. ನೀನೊಬ್ಳು ತಿಕ್ಕಲು ಸ್ಟಾಫು, ಅವನೊಬ್ಬ ತಿಕ್ಕಲು ಬಾಸು. ಹಲೋ ಎಸಿಲಂಗೆ. ಹೇ ಓಸಿ ಗಂಡ, ಅವನು ಹಂಗನ್ನ, ಅವನ್ಗೆ ಎಷ್ಟು ಧೈರ್ಯ ಹಂಗನ್ನಕ್ಕೆ? ಆ ಅಧಿಕಾರ ನಿನ್ನೊಬ್ಬಳಿಗೆ ರಾಣಿ. ಹೋಗ ಅವ್ನಿಗೆ ಬೆಂಡೆತ್ತೀನಿ. ಸರ್ ಬಿಸಿ ಬಿಸಿ ಕಾಫಿ ತಗೊಳ್ಳಿ ಸರ್. ಅಯ್ಯೋ ನಿಮ್ ಕಾಫಿ ಮನೆ ಹಾಳಾಗ. ಅಲ್ಲ ರೀ, ನಾನೇ ತಿಕ್ಕಲ್ ಬಾಸ್ ಇರ್ರಿ. ಇರ್ಬೋದು ಸರ್. ಅಲ್ಲಿ ಯಾರು ಸರ್ ಹಂಗಂದ್ರು? ಏ ನೀವು ತಿಕ್ಕಲ್ ಬಾಸ್ ಅಂದ್ರೆ ನನ್ನ ಹೆಂಡತಿ ಕೇಳಿಸಿದ್ರೆ ನನ್ನ ಹೆಂಡತಿ ನನಗೆ ಫೋನ್ ಮಾಡಿ ಕಾಕು ಸುತ್ತಿದ್ದಾಳೆ. ಅಂದ್ರೆ ಸರ್ ಆಕ್ಚುಲಿ ಅದು ಟಂಗ್ ಸ್ಲಿಪ್ ಆಗಿ ಆ ಥರ ಬಂದು ಸರ್. ನಾನು ಪುಕ್ಲು ಅಂತ ಹೇಳಕ್ ಹೋದೆ, ಅದು ತಿಕ್ಲು ಅಂತ. ಕನ್ಫರ್ಮ್ ನೀವು ಹೇಳಿದ್ದು. ಹಾಗಿದ್ರೆ ಇವತ್ತಿಂದ ಆಫೀಸಲ್ಲಿ ಕಸ ಮುಚ್ಚಿ ನೆಲ ಬಚ್ಚಿ ಟಾಯ್ಲೆಟ್ ಕ್ಲೀನ್ ಮಾಡೋದು ನೀವೇ. ಮೇಡಮ್ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಬಸ್ಸು ನೋಡ್ಕೊಂಬಂದ್ರ? ಇಲ್ಲ, ನಿಮ್ ಗಂಡ ನೋಡ್ಕೊಂಬಂದ್ರೆ. ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ನಾವು ನಿಮ್ಮ ಮನೆಗೆ ಬಂದ್ರೆ ನೀವು ನಮ್ಮೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ. ಹೇಳಿ, ನಿಮ್ಗೆ ಏನ್ ತರಿಸ್ಕೊಡ್ಲಿ? ಇಡ್ಲಿನ, ದೋಸೆನ, ಮಸಾಲೆ ದೋಸೆನ, ಮಸಾಲೆ ಪೂರಿನ, ಗೋಲ್ಗಪ್ಪನ, ಸೇವ್ ಪೂರಿನ, ಏನ್ ಬೇಕೋ ಕೇಳಿ ತರಿಸ್ಕೊಡ್ತೀನಿ. ಓಹೋ, ನೀವು ಕ್ಯಾಂಟೀನ್ ಬೇರೆ ನಡೆಸ್ತೀರಾ? ಇಲ್ಲ, ನಾನು ಏನ್ ಕೇಳಿದ್ರು ನೀವು ಬೇಡ ಅಂತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಕೇಳ್ದೆ. ಜೋಕು ಚೆನ್ನಾಗಿದೆ. ಗೌರಿ ಅವ್ರೆ, ಯಾವ ಹೊಸ ಸೀರೆ ತಗೊಂಡ್ರಿ? ನನ್ ಗಂಡಂಗೆ ಟೈಮ್ ಇಲ್ಲ. ಓ, ಕೊಡ್ಸಕ್ಕ? ಇಲ್ಲ, ಓಡ್ಸಕ್ಕೆ. ಫ್ರೀ ಇದ್ದೆ ಕಾಫಿ ಕುಡಿಯಪ್ಪ. ಓಹೋ, ಏನಮ್ಮ ಗೌರಿ? ಅಲ್ಲಮ್ಮ, ನಿಮ್ಮ ಯಜಮಾನರು ತಿಂಗಳ ಸಂಬಳ ಕರೆಕ್ಟಾಗಿ ಕೊಡ್ತಾ ಇಲ್ವಾ? ಅಥವಾ ಅಡ್ವಾನ್ಸ್ ಏನಾರು ಬೇಕಾಗಿತ್ತು ಹಬ್ಬಕ್ಕೆ? ಅಡ್ವಾನ್ಸ್ ಎಲ್ಲ ಏನು ಬೇಡ ಸರ್. ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದೆ. 2 hours ಪರ್ಮಿಷನ್ ಬೇಕಿತ್ತು. ಕೊಡ್ತೀರಾ? ಕೊಡ್ತೀರಾ? ಏನು ಕೊಡ್ಲೇಬೇಕು? ಬಸ್ವ ಬರೋದೇ ಲೇಟು, ಅದ್ರಲ್ಲಿ 2 hours ಪರ್ಮಿಷನ್ ಬೇಕಾ? ಅಲ್ಲಮ್ಮ, ಆಯ್ತು ಕರ್ಕೊಂಡೋಗಿ. ಆದರೆ ಒಂದು ಕಂಡೀಷನು, ನಾಳೆ ರಾತ್ರಿ 10 ಗಂಟೆವರೆಗೂ ಡ್ಯೂಟಿ ಮಾಡಬೇಕು. ಕೆಲಸ ಮಾಡಕ್ ಹೇಳ್ತೀನಿ ಬಿಡಿ. ಏಯ್ ಶಬೋ, ಗೌರಿ ಅವ್ರಿಗೆ ಕಾಫಿ ಟೀ ಅರೇಂಜ್ ಮಾಡಪ್ಪ. ಅದು ನನ್ನ ಡ್ಯೂಟಿ ಅಲ್ಲ. ಕಾಫಿ ಟೀ ಕೊಡೋದು ಬಸ್ ಒಂದು ಎಕ್ಸ್ಟ್ರಾ ಡ್ಯೂಟಿ. ರೀ ಬಸ್ವ, ಏಯ್ ಯಾರ ಬಂದಿದ್ದಾರೆ ನೋಡ್ರಿ. ಯಾರು ಸರ್? ಅಲ್ಲಿ ನೋಡಿ. ಯಾರು? ಏನಪ್ಪ? ಏನಪ್ಪ? ನನ್ನ ಹೆಂಡತಿ. ಏನಾಯ್ತಪ್ಪ? ಅಯ್ಯೋ ಏನು ಅಂತ ಹೇಳಮ್ಮ, ಆಫೀಸ್ಗೆ ಲೇಟ್ ಆಗಿ ಬಂದ್ರೆ ಇದೇ ನೋಡು ಕಷ್ಟ. ಯಾರ್ಯಾರು ಮಾಡ್ಬೇಕಾದ ಕೆಲಸ ನಾನು ಮಾಡ್ಬೇಕು. ನಾ ಹೇಳಿದ್ದು
ಇದಲ್ಲಪ್ಪ ಕಾಲ್ಗೆ ಹೇಗೆ ಏಟಾಯ್ತು ಏನಾಯ್ತು ಅಂತ. ಇದು ಇಲ್ಲ ಅದು ಅದು ಏನೋ ಒಂದು ಆಯ್ತು. ಕಾಲಲ್ಲಿ ಹೆಬ್ಬೆರಳು ಇದ್ರೇನೆ ಕಷ್ಟ. ಏನ್ ಚಿನ್ನದಂತ ಮಾತಾಡ್ಬಿಟ್ಟೆ ಬಸವ. ಎಬ್ಬರು ಕಾಲಲ್ಲಿ ಇರ್ಬಾರ್ದು, ಮೂಗು ಒಳಗಿರ್ಬೇಕಿತ್ತಲ್ಲ. ನಂಗಿದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರ ನೋವು ಅವ್ರಿಗೆ, ಇವ್ರ ಮತ್ತೆ ಹೋಗಿ ಒಗ್ಗರಣೆ ಹಾಕ್ತಾರೆ. ಬಾಂಡ್ಲಿನೇ ಇಲ್ಲ, ಮರದಲ್ಲಿ ಹಾಕ್ಬೇಕಷ್ಟೇ. ಏನಾಯ್ತಪ್ಪ? ರೋಜಾ ಏಟು. ಸುಮ್ಮನೆ ಕಾಮಿಡಿ ಏನಿಲ್ಲ, ಅದು ಬರ್ತಾ ಇದ್ನ ಹೇಳೋದೆ. ಸುಳ್ಳ ಏನಕ್ಕೆ ಯಾರ್ದೋ ಮನೆ ಕಾಂಪೌಂಡ್ ಅಲ್ಲಿ ರೋಸಾ ಹೂವಿನ ಸಸಿ ನೋಡಿದರೆ, ಅಲ್ಲಿಂದ ಕಾಂಪೌಂಡ್ ಒಳಗೆ ಎಗರಿದ್ದಾರೆ. ಅಲ್ಲಿ ರೋಸಾ ಹೂ ತಗೊಂಡು ಕಾಂಪೌಂಡ್ ಇರ್ಬೇಕಾದ್ರೆ ಎಡು ಬಿದ್ದಿದ್ದಾರೆ, ಕಾಲೆತ್ತಳು ಗಾಯ ಆಗಿದೆ, ರಕ್ತ ಬಂದಿದೆ. ಇದು ಜನಗಳು ಮಾತಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲಪ್ಪ. ಪ್ರದೇಶ ಸಮಾಚಾರ ಮುಗೀತು. ನಮ್ಮ ಮುಂದಿನ ಕಾರ್ಯಕ್ರಮ 8 ಗಂಟೆ ನಂತರ. ಓಹೋ, ರೋಜಾ ಗಿಡ ಅವರು ಕೊಡಕ್ ತಗೊಂಡೋಗಿದ್ದು, ಕೊಟ್ಟಿದ್ದಾಯ್ತಾ? ಅವ್ರಿಗೆ ಅಂದ್ರೆ ಅವ್ರಿಗೆ ಮಾಲಿನಿಗೆ. ನೀನೇ ಕ್ಲೀನ್ ಬಂದೆ. ಬಾಸ್ ಹತ್ರ ಪರ್ಮಿಷನ್ ಕೇಳಾಯ್ತು, ನಿಮ್ಮನ್ನ ರಸ್ತೆಯಲ್ಲಿ ವಿಚಾರಿಸ್ಕೊತೀನಿ. ಅವಳು ಹಂಗೆ ತುಂಬಾ ಕ್ಲೋಸ್ ನನ್ನ ಜೊತೆ. ನಾವು ತುಂಬಾ ಬಿಸ್ಕಂಟು ಇದನ್ನು ಮರ್ಚಿ ನನ್ನ ಟೇಬಲ್ ಮೇಲೆ ಇಡು. ಬಸವ ಹೆಂಡ್ತಿ ಬಸವನ ಯಾಕೆ ಕರ್ಕೊಂಡು ಹೋಗಿದ್ದು? ಈಗ ಕುರಿನ ಬಲಿ ಕೊಡಕ್ಕೆ ಮುಂಚೆ ಏನ್ ಮಾಡ್ತಾರೆ? ಅಷ್ಟು ಗೊತ್ತಾಗೇನ್ರಿ. ತಲೆ ತೊಳೆದು ಬಟ್ಟಿಟ್ಟು ಹೂವು ಹಾಕ್ತಾರೆ. ಅದಕ್ಕೆ ಕರ್ಕೊಂಡೋಗಿರೋದು.